ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮೆಷಿನ್ ವರ್ಕ್ ಡಿಸೈನು ಈ ಸಲ ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಇದು ಬ್ಲೌಸ್ ಪೀಸ್ ಬಂದು ಡಾರ್ಕ್ ಮೆರೂನ್ ಕಲರ್ ಇದೆ. ಸ್ಯಾರಿನೂ ಒಂದೇ ಕಲರೇ ಇದೆ, ಬ್ಲೌಸ್ ಪೀಸು ಒಂದೇ ಕಲರ್ ಇದೆ. ಸ್ಯಾರಿ ಅಂದರೆ ಬುಟ್ಟಾಸ್ ಬಂದಿದೆ ಒಂದೇ ಕಲರಲ್ಲಿ, ಬ್ಲೌಸ್ ಅಂದರೆ ಗೋಲ್ಡ್ ಕಲರಲ್ಲಿ ಬುಟ್ಟಾಸ್ ಬಂದಿದೆ. ಬ್ಲೌಸಲ್ಲಿ ಅದೇ ಕಲರಲ್ಲೇ ಚಿಕ್ಕದು ಬುಟ್ಟಾಸ್ ಬಂದಿದೆ. ಕಸ್ಟಮರು ನಮಗೆ ಇವರು ಹಳೆ ಕಸ್ಟಮರೇ ಇವರು. ನನಗೆ ಒಂದು ವರ್ಕ್ ಮಾಡಿಕೊಡಿ, ಸಿಂಪಲ್. ನಾನೇ ಹೇಳಿದೆ ಈ ಥರ ವರ್ಕ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಾನು ಅವರಿಗೆ. ಸರಿ ಸ್ಯಾಂಪಲ್ ತೋರಿಸಿ ಅಂತ ಹೇಳಿದರು. ತೋರಿಸಿದ್ಮೇಲೆ ಇದು ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇದು ಲೆಂತ್ ಬಂದು ನೆಕ್ಕಿನ ಅಗಲ ಬಂದು ಎರಡೂವರೆ ತೊಗೊಂಡಿದ್ದೀನಿ ನಾನು. 2.5 ಅಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅದು ರೌಂಡ್ ಸ್ವಲ್ಪ ಬ್ರಾಡ್ ಇರೋದ್ರಿಂದ 3 ತೊಗೊಂಡಿದ್ದೀನಿ ನಾನು. ಇದು ಉದ್ದ ಬಂದು 7.5 ತೊಗೊಂಡಿದ್ದೀನಿ ನಾನು. ಇವಾಗ ಇದು ನೆಕ್ಕಿನ ಉದ್ದ ಇದಕ್ಕೆ 2 ಥ್ರೆಡ್ಡೇ ಯೂಸ್ ಮಾಡ್ತಾ ಇರೋದು ನಾನು. ಗೋಲ್ಡ್ ಕಲರು ಜರಿ ಥ್ರೆಡ್ಡು ಮತ್ತು ಮೆರೂನ್ ಕಲರು ಕುಚ್ ಥ್ರೆಡ್ ತೊಗೊಂಡಿದ್ದೀನಿ. ಕುಚ್ ಥ್ರೆಡ್ ತೊಗೊಂಡು ನೋಡಿ 2ನೇ ನಂಬರ್ ಇಟ್ಕೊಂಡು ಫಸ್ಟೇ ನಾನು ಯಾವುದೇ ಒಂದು ಬ್ಲೌಸ್ಗಾದ್ರೂ ಗೋಲ್ಡ್ ಕಲರಲ್ಲಿ ಒಂದು ಔಟ್ಲೈನ್ ಥರ ಕೊಟ್ಕೊಳ್ಬೇಕು. ಇದು ಯಾಕಂದರೆ ನಾವು ಯಾವ ನೆಕ್ಕು ಮಾಡ್ತೀರಿ ಅನ್ನೋದಕ್ಕೆ ಇದು ಸ್ಟಾರ್ಟಿಂಗಲ್ಲಿ ಅಲ್ವಾ ಮಾಡೋದು. ಇವಾಗ ಲೈನಿಂಗು ನಾವೆಲ್ಲ ಅಟ್ಯಾಚಿಂಗ್ ಮಾಡಿ ಹೊಲಿಬೇಕಾದಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಮತ್ತು ಪೈಪಿಂಗ್ ಕೊಟ್ಟಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಯಾವ ಬ್ಲೌಸ್ ಮಾಡಿದ್ರೂ ಅದೊಂದು ಹಾಕ್ಕೊಂಡೆ ನೆಕ್ಸ್ಟ್ ನಾನು ಮಾಡೋದು. ಇದು ನೋಡಿ. ಆಮೇಲೆ ಇದಕ್ಕೆ ನಾನು ಪೈಪಿಂಗ್ ಥ್ರೆಡ್ಡು ತೊಗೊಂಡಿದ್ದೀನಿ. ನಾನು ಮಾಮೂಲಿ ಬ್ಲೌಸ್ಗೆಲ್ಲ ಹಾಕ್ತೀನಲ್ಲ ಥ್ರೆಡ್ಡು, ಪೈಪಿಂಗ್ ಥ್ರೆಡ್ಡು ಅದೇ ತೊಗೊಂಡು ನಾನು ಅದನ್ನು 2 ಸತಿ ಫಿಲಪ್ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಬಾಲ್ ಚೈನು ಹಾಕಿ, ಸಣ್ಣದೊಂದು ಬಾಲ್ ಚೈನು ಮತ್ತು ದೊಡ್ಡದೊಂದು ಬಾಲ್ ಚೈನು, ಸಣ್ಣದೊಂದು ಬಾಲ್ ಚೈನು 3 ಹಾಕಿ 4.5 ನಂಬರಲ್ಲಿ ಇಟ್ಕೊಂಡು ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ತೀನಿ. ನಾವು ಒಬ್ಬೊಬ್ಬರಿಗೆ ನಮಗೆ ಒಂದೇ ಸತಿ 4 ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಬೇಕಾದರೆ ಅವರು ಸಿಂಗಲ್ ಮಾಡ್ಕೊಳ್ಬೋದು. ಈ ಕಸ್ಟಮರು ಅಂದರೆ ನನ್ನ ಕ್ಲಾಸ್ಮೇಟ್, ಅಂದರೆ ನನ್ನ ಜೊತೆ ಓದಿರೋಳು. ಅಂದರೆ ಇಲ್ಲೇ ಅವ್ರ ತಾಯಿ ಮನೆ ಇರೋದು. ಇವರು ಸರ್ಜಾಪುರದಲ್ಲಿ ಇರೋದು. ಇವರು ಈಗ ಬಂದಾಗೆಲ್ಲನೂ ಇಲ್ಲಿ ಬ್ಲೌಸ್ ಕೊಟ್ಟು ಹೊಲಿಸ್ಕೊಂಡು ತಗೊಂಡು ಹೋಗ್ತಾರೆ ಇವರು. ಅಂದರೆ ನಮ್ಮ ಕ್ಲಾಸ್ಮೇಟ್ ಅಲ್ವಾ ಇವರು. ನಾವು ಅಂದರೆ ಒಂದು 5ನೇ ಕ್ಲಾಸ್ ಓದ್ತಿದ್ದೆ ನಮ್ಮ ಕ್ಲಾಸ್ಮೇಟ್ ಇವರು. ಸ್ಟಾರ್ಟಿಂಗಲ್ಲಿ ಒಂದು ಬ್ಲೌಸ್ ಹೊಲಿಸ್ಕೊಂಡು ಹೋದರು. ಆಮೇಲೆ ಈ ಕಡೆ ಬಂದಾಗೆಲ್ಲನೂ ಬ್ಲೌಸ್ ಹೊಲಿಸ್ಕೊಂಡು ಹೋಗ್ತಾರೆ ಇವರು. ನೋಡಿ, ನಾನು ಮೆರೂನ್ ಕಲರಲ್ಲಿ ಪೈಪಿಂಗಿಗೆ ಫಿಲಪ್ ಮಾಡಿದ್ನಲ್ವ, ಅದ್ರ ಪಕ್ಕದಲ್ಲಿ ಗೋಲ್ಡ್ ಕಲರ್ ಪಕ್ಕದಲ್ಲಿ ಒಂದು ಬಾಲ್ ಚೈನ್ ಆಗೋಷ್ಟು ಗ್ಯಾಪ್ ಬಿಟ್ಟಿರ್ತೀನಿ ನಾನು. ಇವಾಗ ಈ ಕಡೆ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ನೋಡಿ, ಜರಿ ಥ್ರೆಡ್ಡು ಒಂದು ಲೈನು, ಆಮೇಲೆ ಮೆರೂನ್ ಕಲರು ಲೈನ್ ಒಂದು, ಆಮೇಲೆ ಬಸ್ಟೋನ್ ಚೈನು ಬಾಲ್ ಚೈನು ಒಂದು ಲೈನು. ನೋಡಿ, ನಾನು 2.5 ನಂಬರ್ ಇಟ್ಕೊಂಡು ಒಂದೊಂದು ಡಾಟ್ ಇಟ್ಕೊಳ್ತೀನಿ. ನಾನು ₹1 ಕಾಯಿನ್ ತೊಗೊಂಡಿದ್ದೀನಿ. ನನಗೆ ಫ್ಲವರು ಕ್ಲೀನಾಗಿ ಒಂದೇ ಶೇಪಲ್ಲಿ ಬೇಕು ಅಂತ. ಈ ಥರ ನೋಡಿ, ನಮಗೆ ಫ್ಲವರ್ ಒಂದೇ ಶೇಪಲ್ಲಿ ಬೇಕು ಅನ್ನೋರು ₹1 ಕಾಯಿನು ತುಂಬ ಚಿಕ್ಕದು ಬರುತ್ತೆ ಕಾಯಿನ್. ಈಗ ಅದನ್ನು ಮಾಡಿಕೊಂಡ್ರೆ ಸಾಕು ನಿಮಗೆ. ನೋಡಿ, ನನಗೆ 4 ಫ್ಲವರ್ ಬರುತ್ತೆ. 4 ಫ್ಲವರ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ತೀನಿ ನಾನು ಡಿಸೈನ್ನ. ಇದಕ್ಕೇನು ಟ್ರೇಸ್ ಏನೂ ಮಾಡ್ಕೊಳ್ಳಲ್ಲ ನಾನು, ಹಾಗೆಯೇ ಒಂದು ಅಂದಾಜು ಪ್ರಕಾರ ಮಾಡ್ಕೊಳ್ತೀನಿ. ಈ ಕಸ್ಟಮರು ನಮಗೆ ಡಿಸೈನ್ ತೋರಿಸ್ದೆ ಒಂದು ಸ್ವಲ್ಪ ಡಿಸೈನ್ಸು. ಒಂದು ಅಮೌಂಟ್ ಹೇಳಿದೆ ಅವ್ರಿಗೆ ನಾನು ಇಷ್ಟು ಅಂತ. ಅವರೆಲ್ಲ ಸ್ಟಿಚಿಂಗು ಮತ್ತು ಫಾಲು ಜಿಗ್ಜಾಗು ಎಲ್ಲ ಸೇರಿ ಒಂದು ಅಮೌಂಟ್ ಹೇಳಿದ್ರೆ ಅವರು ಅದರಲ್ಲಿ ಕಮ್ಮಿನೇ ಹೇಳ್ಬಿಟ್ಟು ಇಷ್ಟಲ್ಲಿ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಹೋದರು ಅವರು. ಸರಿ ಅಂದ್ಬಿಟ್ಟು ನಾನೇ ಯಾವುದಾದ್ರು ಒಂದು ಡಿಸೈನ್ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ, ಟ್ರೇಸು ನಾನು ಪೆನ್ಸಿಲಲ್ಲಿ ಹಾಗೆ ಬರ್ಕೊಳ್ತೀನಿ ನಾನು. ನಾವು ಈ ಹೊಸ್ದಾಗಿ ಕಲಿತಿರೋರು ನಮಗೆ ಆಗಲ್ಲ ಅನ್ನೋರು ಟ್ರೇಸ್ ಸಹ ಮಾಡ್ಕೊಳ್ಬೋದು. ನಾನು ಹಾಗೇ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ. ನಾನು ಇದಕ್ಕೆ ಜರಿ ಥ್ರೆಡ್ಡಲ್ಲಿ, ಗೋಲ್ಡನ್ ಕಲರ್ ಜರಿ ಥ್ರೆಡ್ಡಲ್ಲಿ ನೋಡಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೂಪ್ ಲೀಫ್ ಬರುತ್ತೆ, ಗುಂಡ ಲೀಫ್ ಅಲ್ಲ ಇದು. ಆ ಕಡೆಗೆ ಒಂದು ಲೀಫ್ ಬರುತ್ತೆ, ಈ ಕಡೆಗೆ ಒಂದು ಲೀಫ್ ಬರುತ್ತೆ. ಆ ಕಡೆ 3 ಬರುತ್ತೆ, ಈ ಕಡೆ 3 ಬರುತ್ತೆ.
ಸೆಂಟ್ರಲ್ಲಿ ಒಂದು ಬರುತ್ತೆ. ಸಿಂಪಲ್ಲಾಗಿ ಚೆನ್ನಾಗಿತ್ತು ಇದು ಫುಲ್ಲು ಫಿನಿಶ್ ಆದಮೇಲೆ ಇದು ನೋಡಿ ಯಾವ ಥರ ಬಂದಿದೆ ಇದು ಡಿಸೈನು. ಇದು ಲೀಫ್ ಹಾಕ್ಕೊಂಡೆ ಫ್ಲವರ್ ಮಾಡ್ಕೊಳ್ಬೋದು ಇದನ್ನು. ಮತ್ತು ನಾವು ಇದು ಫ್ಲವರ್ನ ರೌಂಡಾಗಿ ಕಾಯಿನಲ್ಲಿ ಬರ್ಕೊಳ್ಳೋದ್ರಿಂದ ಅಷ್ಟು ಒಳಗಡೆ ನಾವು ಫ್ಲವರ್ನ ಫಿಲಪ್ ಮಾಡ್ಕೊಳ್ಬೋದು. ಅಷ್ಟು ಕ್ಲೀನಾಗಿ ಬರುತ್ತೆ ಡಿಸೈನ್ಸ್ ಅದು. ಈ ಫ್ಲವರ್ನ ನಾನು ಏನು ಹಾಕ್ಕೊಳ್ಳಿಲ್ಲ, ಸುಮ್ಮನೆ ಒಂದು ಅಂದಾಜ ಮೇಲೆ ಪೆನ್ಸಿಲಲ್ಲಿ ಲೈನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ನನಗೆ ಫ್ಲವರನ್ನು ನನಗೆ ಆಗಲ್ಲ, ಡ್ರಾಯಿಂಗ್ ಮಾಡೋಕ್ಕಾಗಲ್ಲ ಅನ್ನೋರು ಅವೆಲ್ಲರೂ ಫ್ಲವರ್ ಬರ್ಕೊಂಡು ಡಿಸೈನ್ ಮಾಡ್ಕೊಳ್ಬೋದು. ನಾನಿವಾಗ ನೋಡಿ ಡಿಸೈನ್ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ. ಇಲ್ಲ ನನಗೆ ಜರಿ ಥ್ರೆಡ್ಡು ಬೇಡ ಅನ್ನೋರು ಸೀರೆ ಕಾಂಬಿನೇಷನ್ ಯಾರಾದರೂ ಇದ್ದರೆ, ಅಂದರೆ ಇದು ಸೀರೆ ಕಾಂಬಿನೇಷನ್ ಬಂದು ಎರಡೇ, ಮೆರೂನ್ ಕಲರು ಒಂದು, ಗೋಲ್ಡ್ ಕಲರು ಒಂದು, ಎರಡೇ ಇರೋದ್ರಿಂದ ನಾನು ಅದು ಎರಡರಲ್ಲೇ ಡಿಸೈನ್ ಮಾಡಬೇಕಿತ್ತು ಕಲರಲ್ಲಿ. ಅದಕ್ಕೆ ನಾನು ಜರಿ ಥ್ರೆಡಲ್ಲೇ ಲೀಫ್ ಹಾಕ್ತಾಯಿದ್ದೀನಿ. ಫ್ಲವರೆಲ್ಲ ಮೆರೂನ್ ಕಲರಲ್ಲಿ ಹಾಕ್ತೀನಿ ನಾನು. ಮೆರೂನ್ ಕಲರಲ್ಲಿ ಹಾಕಿ ಔಟ್ಲೈನು ಗೋಲ್ಡನ್ ಕಲರಲ್ಲಿ ಸ್ವಲ್ಪ ಕಾಣಲಿ ಅನ್ನೋದಕ್ಕಷ್ಟೇ ಕೊಡ್ತೀನಿ. ಎಲ್ಲ ಫಿನಿಶ್ ಆದಮೇಲೆ ಅದಕ್ಕೆ ನಾನು ಒಂದು ಸೆಂಟ್ರಲ್ಲಿ ಒಂದೊಂದು ಗೋಲ್ಡನ್ ಕಲರಲ್ಲಿ ಡಾಟ್ ಇಟ್ಟಿದ್ದೀನಿ ನಾನು ಇವಾಗ ಇದನ್ನು. ನೋಡಿ ಎಲ್ಲ ಆಯ್ತು. ಇವಾಗ ಥ್ರೆಡ್ ಚೇಂಜ್ ಮಾಡಿಕೊಂಡು ನಾನು ಇವಾಗ ಮೆರೂನ್ ಕಲರಲ್ಲಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಈ ಕಸ್ಟಮರು ನನ್ನ ಹತ್ರ ಫಸ್ಟೇ ಒಂದು ನಮ್ಮದು ಪಕ್ಕ ಶಾಪು ಇದೆ, ಆ ಶಾಪಲ್ಲಿ ಒಂದು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದರು, ಸ್ಟಿಚಿಂಗ್ ಮಾಡೋಕ್ಕೆ ಹೋಗಿದ್ರಂತೆ. ಅವರು ನಮ್ಮ ಕೈಲಾಗಲ್ಲ ಅಂದಾಗ ಅವರು ನಾನು ಅಡ್ರೆಸ್ ಹೇಳಿ ಕಳಿಸಿದ್ರು. ಆಮೇಲೆ ನಾನು ಅವ್ರಿಗೆ ಫಸ್ಟ್ ಒಂದು ಬ್ಲೌಸ್ ಹೊಲ್ಕೊಟ್ಟೆ. ಒಂದು ಬ್ಲೌಸ್ ಕೊಟ್ಮೇಲೆ ಆಮೇಲೆ ಕರೆಕ್ಟಾಗಿ ಅವ್ರಿಗೆ ಅಡ್ಜಸ್ಟ್ ಆಯಿತು ಅಂದ್ಬಿಟ್ಟು ಒಂದು ಬಂದಾಗೆಲ್ಲನೂ ಮೊನ್ನೆ ಓಂ ಶಕ್ತಿಗೆಲ್ಲನೂ ಒಂದು 4 ಬ್ಲೌಸ್ ಹೊಲಿಸ್ಕೊಂಡಿದ್ರು ಲೈನಿಂಗ್ ಹಾಕಿ. ಅದು ಮುಂಚೆನೂ ಹೊಲಿಸ್ಕೊಂಡಿದ್ರು. ಈಗ ಬಂದಾಗೆಲ್ಲನೂ ಇವರು ಪರ್ಮನೆಂಟ್ ಕಸ್ಟಮರ್ ಆಗಿಬಿಟ್ಟಿದ್ದಾರೆ. ಮತ್ತು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಅವರು. ಡಿಸೈನ್ಗಳು ಸಹ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿದ್ರು ಬಂದು ಮೊನ್ನೆ. ನೋಡಿ ಈಗ ಫ್ಲವರು 2, 4, 6, 8 ಲೀಫ್ ಬರುತ್ತೆ ಚಿಕ್ಕದಾಗಿದು. ಇದು ಗುಂಡ ಲೀಫ್ ಬರುತ್ತೆ. 2 ಇಂದ 0ಗೆ ಬರುತ್ತೆ, ಇದು 2.5 ಇಂದ 0ಗೆ ಬರುತ್ತೆ. ನೋಡಿ ಎಲ್ಲ ಫಿನಿಶಿಂಗ್ ಎಲ್ಲ ಆಯಿತು. ನಾನೀಗ ಗೋಲ್ಡನ್ ಕಲರಲ್ಲಿ ಎಲ್ಲ ಫಿಲ್ ಮಾಡ್ಕೊಳ್ತೀನಿ. ಅದನ್ನು ಫ್ಲವರ್ನ ಫಿಲ್ ಮಾಡಿಕೊಂಡು ಫುಲ್ಲು ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ನಾನು ಇದು ಗೋಲ್ಡನ್ ಕಲರಲ್ಲಿ ಇದು ಹಾಕ್ಕೊಳ್ತೀನಿ, ಸ್ಟೋನ್ ಹಾಕ್ಕೊಳ್ತೀನಿ ನಾನು. ನೋಡಿ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಮಾಡ್ಬೋದಾದ ಡಿಸೈನ್ ಇದು. ನಾನು ಇದಕ್ಕೆ ಚಾರ್ಜಸ್ ಅವರಿಗೆ 500 ರೂಪಾಯಿ ಹೇಳಿದ್ದೀನಿ ನಾನು ಅವರಿಗೆ. 600 ಹೇಳಿದೆ, ಬೇರೆ ಡಿಸೈನ್ ತೋರಿಸಿದ್ರು 600 ರೂಪಾಯಿ ಹೇಳಿದೆ ಅವರಿಗೆ ನಾನು. ಇಲ್ಲ ನನಗೆ ಇಷ್ಟು ರೇಂಜಲ್ಲಿ ಮಾಡಿಕೊಡಿ ಅಂತ ಅಂದರು. ಯಾಕಂದರೆ ಅಮೌಂಟು ಕಸ್ಟಮರು ಕೇಳ್ತಾಯಿದ್ರು ಎಷ್ಟು ತಗೊಳ್ತೀರಾ ನೀವು ಅಂತ. ಅದಕ್ಕೆ ನಾನು ಫಸ್ಟ್ ಅವರಿಗೆ ನೋಡಿ ಇಷ್ಟು 600 ರೂಪಾಯಿ ಅಂತ ಹೇಳಿದ್ದೀನಿ. ನೋಡಿ ಫುಲ್ ಎಲ್ಲ ರೆಡಿ ಆಯ್ತು ಇವಾಗ ಇದು. ನೋಡಿ ಫ್ರಂಟು ಈ ಥರ ಬರುತ್ತೆ, ಬ್ಯಾಕು ನೋಡಿ ಈ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿ ಬಂತು ಡಿಸೈನ್ಸ್. ಇದು ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬರುತ್ತೆ. ಸ್ಲೀವ್ ಭಾಳ ದೊಡ್ಡದಿರೋದ್ರಿಂದ ನಾನೊಂದು ಫ್ಲವರ್ ಹಾಕಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.